ನಿಜವಾಗ್ಲೂ ಕೇರ್ ಮಾಡುವಂಥ ಪಾರ್ಟ್ನರ್ನ ಬಿಹೇವಿಯರು ಈ ಒಂದು ವಿಡಿಯೋದಲ್ಲಿ ಹೇಗಿರುತ್ತೆ ಬಿಹೇವಿಯರ್ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ, ಮೋಟಿವೇಶನಲ್ ಆ್ಯಂಡ್ ರಿಯಾಲಿಟಿ ವಿಡಿಯೋ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಿಮ್ಗೆ ಕೌನ್ಸಿಲಿಂಗ್ ಬೇಕು ಅಂತ ಅನಿಸಿದ್ರೆ, ಎಲ್ಲೋ ಒಂದು ಕಡೆ ಇವರೊಟ್ಟಿಗೆ ಮಾತಾಡಬೇಕು, ಜಸ್ಟ್ ಈ ವಿಡಿಯೋ ಸಾಕಾಗ್ತಿಲ್ಲ ನನಗೆ, ಇನ್ನು ಡೆಪ್ತ್ ಕೆಲವು ವಿಚಾರಗಳು ಮಾತಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ನಿಜವಾಗ್ಲೂ ನಿಮ್ಮನ್ನು ಕೇರ್ ಮಾಡ್ತಿದ್ರೆ ಅವರಲ್ಲಿ ಏನೇನೆಲ್ಲ ಬಿಹೇವಿಯರ್ ಇರುತ್ತೆ ಅಂದರೆ, ಫಸ್ಟು ನೀವು ಸೈಲೆಂಟ್ ಆಗಿದ್ರೆ ರೀಸನ್ ಕೇಳ್ತಾರೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಸೈಲೆಂಟ್ ಆಗಿದ್ದಾಗ ಅದನ್ನ ನೋಡಿದಂಗೆ ಹೋಗ್ತಾರೆ. ಅವ್ರು ನಿಜವಾಗ್ಲೂ ನಿಮ್ಮ ಬಗ್ಗೆ ಆಸಕ್ತಿ ಇಲ್ಲದಿರೋ ವ್ಯಕ್ತಿಗಳು. ಬಟ್ ನೀವು ಸೈಲೆಂಟ್ ಆಗಿದ್ದಾಗ ಯಾಕೆ ಸೈಲೆಂಟ್ ಆಗಿದ್ರು, ಪಟಪಟ ಅಂತ ಮಾತಾಡೋರು. ಇವ್ರು ಪಟಪಟ ಅಂತ ಮಾತಾಡ್ತಿದ್ರೆ ಎಲ್ಲೋ ಒಂದ್ ಕಡೆಗೆ ಆ ಮನೆ ತುಂಬಾ ಒಂದು ಪೂರ್ತಿ ಮನೆನೇ ಒಂದು ಪಾಸಿಟಿವ್ ವೈಬ್ ಇರ್ತಾ ಇತ್ತು. ಬಟ್ ಇವತ್ತು ಯಾಕೋ ಸೈಲೆಂಟ್ ಆಗಿದ್ದಾರಲ್ಲ, ಏನ್ ಕಾರಣ? ಬೇಜಾರಾಗಿದ್ದಾರ? ಏನು ಪ್ರಾಬ್ಲಮ್ ಆಗಿದೆಯಾ? ಇದೆಲ್ಲಾನು ಅಬ್ಸರ್ವೇಷನ್ ಮಾಡ್ತಾರೆ, ಅದನ್ನ ನೋಡ್ತಾರೆ. ಆಕ್ಚುಲಿ ಈ ಸೈಲೆಂಟ್ ಯಾಕೆ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ಮಾಡ್ತಾರಲ್ಲ, ನಿಜವಾಗ್ಲೂ ಆ ಸೈಲೆಂಟ್ ಇಂದ ಆಚೆ ತಗೊಂಡು ಬಂದು ಏನು ಪ್ರಾಬ್ಲಮ್ ಆಗಿದೆ ಇದಕ್ಕೆ ಸೊಲ್ಯೂಷನ್ ಹುಡುಕೋದ್ರ ಬಗ್ಗೆ ಅವ್ರು ನಿಮ್ಮೊಟ್ಟಿಗೆ ಕನೆಕ್ಟ್ ಆಗ್ತಾರೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಅಪ್ಸೆಟ್ ಆಗಿದ್ದಾಗ ಅಲೋನ್ ಬಿಡೋದಿಲ್ಲ. ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಬೇಜಾರಲ್ಲಿದ್ದಾಗ, ನೀವು ಅಪ್ಸೆಟ್ ಆದಾಗ, ನಿಮ್ಮ ಮೂಡ್ ಸರಿ ಇಲ್ದಿರಬೇಕಾದ್ರೆ ನಿಮ್ಮನ್ನು ಒಬ್ಬಂಟಿಗರಾಗಿ ಬಿಟ್ಟು ಅವರೆಲ್ಲೂ ಹೋಗೋದಿಲ್ಲ, ಅಥವಾ ಆ ಒಬ್ಬಂಟಿತನದಿಂದ ಆಚೆ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡ್ತಾರೆ. ನಿಮಗೆ ಧೈರ್ಯ ಕೊಡ್ತಾರೆ, ಸಾಂತ್ವನ ಹೇಳ್ತಾರೆ, ರಿಯಾಲಿಟಿನ ಅರ್ಥ ಮಾಡಿಸ್ತಾರೆ. ಅಂಡ್ ಅಲ್ಲಿಂದ ನೀವು ಆಚೆ ಬಂದು ಮತ್ತೆ ಆಸ್ ಯೂಶುವಲ್ ನಾರ್ಮಲ್ ಲೈಫಲ್ಲಿ ಇರೋ ಥರ ನಿಮ್ಮ ಜೊತೆ ಖುಷಿಯಾಗಿರೋ ಥರ ಪ್ರಯತ್ನ ಪಡ್ತಾರೆ. ಇದೇ ಆಕ್ಚುಲಿ ಅಲ್ವಾ ನಿಜವಾಗ್ಲೂ ನಿಮ್ಮನ್ನು ಕೇರ್ ಮಾಡುವಂಥ ಗುಣ. ನೋಡಿ, ನಾನು ಅದೇ ಹೇಳ್ತೀನಿ, ಒಬ್ಬ ವ್ಯಕ್ತಿ ಒಬ್ಬಂಟಿತನದಲ್ಲಿ ನೋವಲ್ಲಿ ಅನುಭವಿಸ್ತಾನಲ್ಲ, ಆ ನೋವು ನಿಜವಾಗ್ಲೂ ತುಂಬಾ ಕೆಟ್ಟದ್ದು ಆಕ್ಚುಲಿ. ಬಟ್ ಮಾತಾಡಿಸಿ ಆ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಹೊರಗಡೆ ತಗೊಂಡು ಬಂದು ಕೂರಿಸಿ ಹಿಂಗಿದು ಬದುಕು ಅಂತ ಹೇಳ್ತಾರಲ್ವ, ನಿಜವಾಗ್ಲೂ ಆ ಥರದ ವ್ಯಕ್ತಿತ್ವ, ಆ ಥರದ ವ್ಯಕ್ತಿ ನಿಮ್ಮ ಜೊತೆಗಿದ್ರೆ ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್. ಆ ಥರದ ವ್ಯಕ್ತಿಗಳು ಬಹಳ ಕಡಿಮೆ. ನೋವಲ್ಲಿದ್ರೆ ಒಂದೆರಡು ಮಾತಾಡ್ಬಿಟ್ಟು ಸುಮ್ಮನೆ ಕೂರ್ತಾರೆ. ಹಂಗಲ್ಲ, ಅರ್ಥ ಮಾಡಿಸಿ, ಎಕ್ಸಾಂಪಲ್ ಕೊಟ್ಟು, ಹಾಗಲ್ಲ ಹೀಗೆ ಅಂತ, ಹಿಂಗೆ ಬದುಕು ಅಂತ ಎಲ್ಲ ಹೇಳಿ ನಿಮ್ಮ ಮನಸ್ಸನ್ನು ಸರಿಪಡಿಸ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸಪ್ ಹೇಳಿ, ಆ ಥರದೊಂದು ಹಸ್ಬೆಂಡ್ ಆರ್ ವೈಫ್ ಸಿಕ್ಕಿದ್ರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಹೆಲ್ತ್, ನಿಮ್ಮ ಸ್ಲೀಪ್, ನಿಮ್ಮ ಫುಡ್, ಇದ್ರ ಬಗ್ಗೆ ತುಂಬಾ ಕಾಳಜಿನ ಜೆನ್ಯೂನ್ ಆಗಿ ಕೇರ್ ತಗೋತಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಒಳ್ಳೆ ಫುಡ್ನ ಕೊಡ್ತಾರೆ. ನೀವು ಆನ್ ಟೈಮ್ ಊಟ ಮಾಡಿ ಅಂತ ಕೇರ್ ತಗೋತಾರೆ. ಆರೋಗ್ಯದ ಬಗ್ಗೆ ಸಜೆಸ್ಟ್ ಮಾಡ್ತಾರೆ. ಒಳ್ಳೆ ನಿದ್ದೆ ಮಾಡಿದ್ರ ಅಂತ ಕೇಳ್ತಾರೆ. ಒಳ್ಳೆ ಊಟ ಮಾಡಿದ್ರ ಅಂತ ಕೇಳ್ತಾರೆ. ಒಳ್ಳೆ ಊಟ ಮಾಡಕ್ಕೆ ಏನೆಲ್ಲ ಬೇಕದೆಲ್ಲ ಮಾಡಿ ಕೊಡ್ತಾರೆ. ಸೊ ಹಸ್ಬೆಂಡ್ ಆಗ್ಲಿ ವೈಫ್ ಆಗ್ಲಿ ಒಬ್ರಿಗೊಬ್ರಿಗೆ ಮ್ಯೂಚುವಲ್ ಆಗಿ ಎಲ್ಲರೂ ಕೂಡ ಇಬ್ರು ಅದನ್ನ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ತಾರೆ. ನಿಜವಾಗ್ಲೂ ಇದು ಈ ಬಿಹೇವಿಯರ್ ಇತ್ತು ಅಂತ ಹೇಳಿದ್ರೆ ಬೆಸ್ಟ್ ಸೈನ್, ಇದು ಹೆಲ್ದಿ ಸೈನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಪ್ರಾಬ್ಲಮ್ಗೆ ಜೊತೆ ನಿಲ್ಲೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಾಬ್ಲಮ್ ಆಯಿತು ಅಂತ ಬಿಟ್ಟು ಹೋಗಲ್ಲ. ಪ್ರಾಬ್ಲಮ್ ಆಯಿತು ಅಂತ ನಿಮ್ಮನ್ನು ಕೇವಲ ಮಾತಾಡಲ್ಲ. ಪ್ರಾಬ್ಲಮ್ ಮಾಡಿದೀಯಾ, ಪ್ರಾಬ್ಲಮ್ ಆಗಿ ಅನುಭವಿಸ್ತಿದ್ಯಾ ಅಂತ ನಿಮ್ಮನ್ನು ಹೀಯಾಳಿಸಿ ಮಾತಾಡ್ಸಲ್ಲ. ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಎಷ್ಟೋ ಪಾರ್ಟ್ನರ್ಸು ಹೀಯಾಳಿಸ್ತಾರೆ. ಪ್ರಾಬ್ಲಮ್ ಆಗಿದೆ, ನೀನೇ ಅನುಭವಿಸು, ನಂಗೆ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ. ಬಟ್ ಪ್ರಾಬ್ಲಮ್ ಆದಾಗ ನಾನು ನಿನ್ನ ಜೊತೆಗಿದ್ದೀನಿ, ಅರ್ಧಾಂಗಿ ಅಂತ ನಿನ್ನ ಜೊತೆಗಿದ್ದೀನಿ, ನಾನು ಇದಕ್ಕೆ ನಿಂತು ಆ ಪ್ರಾಬ್ಲಮಿಂದ ಇಬ್ಬರು ಆಚೆ ಬರೋಣ, ಇಬ್ಬರು ಪ್ರಾಬ್ಲಮನ್ನು ದೂರ ಮಾಡೋ ಪ್ರಯತ್ನ ಮಾಡೋಣ ಅಂತ ಜೊತೆಗೆ ನಿಲ್ತಾರಲ್ಲ, ದಟ್ಸ್ ಕಾಲ್ಡ್ ಹೆಲ್ದಿ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಆ ಥರದ್ದು ಒಂದು ರಿಲೇಷನ್ಶಿಪ್ಪು ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಇದ್ರೆ ಯು ಆರ್ ದ ಲಕ್ಕಿ. ಆ್ಯಂಡ್ ನಿಮಗೆ ಈ ಪಾಯಿಂಟ್ಗಳ ಮೇಲೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೇಗಿದ್ದೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಅಗೇನ್ ಹೇಳ್ತಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.